ಈ ಭಾಗದಲ್ಲಿ ಹಳೆ ಹುಬ್ಬಳ್ಳಿಯಲ್ಲಿ ನಾನು ಭಾಳ ವರ್ಷಗಳ ಕಾಲ ನನ್ನ ಆರಂಭಿಕ ಜೀವನದ ಸುಮಾರು 27-28 ವರ್ಷಗಳ ಕಾಲ ಈ ಹಳೆ ಹುಬ್ಬಳ್ಳಿ ಏರಿಯಾದಲ್ಲೇ ನಾನು ಕಳೆದಿದ್ದೇನೆ. ಸೊ ಹಿಂಗಾಗಿ ಇಲ್ಲಿ ಈ ಆಸಾರ ಓಣಿ ಅಥವಾ ಈಗೇನು ಆಸಾರ ಹೊಂಡ ಅಂತ ಕರೀತಾರೆ ಅಥವಾ ಭವಾನಿ ಶಂಕರ ದೇವಸ್ಥಾನ ಏನಿದೆ, ಇಲ್ಲಿ ನಾನು ಹಿಂದೂ ಬಂದಿದ್ದೀನಿ. ಇಲ್ಲಿ ಪಕ್ಕಕ್ಕೆ RSS ಶಾಖೆನೂ ನಡೀತಾ ಇತ್ತು. ಸೊ ಅವತ್ತಿನಿಂದ ನೋಡ್ತಾ ಇದ್ದಂಗೆ ಈ ದೇವಸ್ಥಾನ ಇದರ ಮೇಲೆ ಅಟ್ಯಾಕ್ ಆಗೋದು ಇದೆಲ್ಲ ನಡೆದಿತ್ತು. ಆ ಟೈಮ್ದಲ್ಲೂ ಡಾಕ್ಟರ್ GH ನರೇಗಲ್ ಅವರು ಇಲ್ಲಿ ಎದುರಿಗೆ ಪ್ರಾಕ್ಟೀಸ್ ಮಾಡ್ತಾಯಿದ್ರು, ಇದ್ರ ಪಕ್ಕದಲ್ಲೇ. ಅವರು ಇದರ ಬಗ್ಗೆ ಹಲವಾರು ರೀತಿಯ ಕರೆಸ್ಪಾಂಡೆನ್ಸ್ ಆ ಟೈಮ್ದಲ್ಲಿ ಮಾಡಿದ್ರು, ನನಗೆ ಗೊತ್ತಿರೋ ಮಟ್ಟಿಗೆ. ಸೊ ಇದನ್ನು ಈಗ ಈ ದೇವಸ್ಥಾನ ಏನಿದೆ 1400 ವರ್ಷಗಳ ಹಿಂದಿನ ದೇವಸ್ಥಾನ ಇದೆ, 1400 ಇಯರ್ಸ್. ಸೊ ಹೀಗಾಗಿ ಇದು ಸುರಕ್ಷಿತವಾದಂಥ ಪ್ರದೇಶ. ಇದು ಆರ್ಕಿಯಾಲಜಿ ಕಾನೂನು ಪ್ರಕಾರವಾಗಿ ಇದರಲ್ಲಿ 100 ಮೀಟರ್ದಲ್ಲಿ ಯಾವುದೇ ರೀತಿಯಾದಂಥ ಡೆವಲಪ್ಮೆಂಟ್ ಇರ್ಬೋದು, ಕನ್ಸ್ಟ್ರಕ್ಷನ್ ಇರ್ಬೋದು, ಆನಂತರ ಗಣಿಗಾರಿಕೆ ಇತ್ಯಾದಿ ಸಂಪೂರ್ಣವಾಗಿ ನಿಷೇಧಿತವಾಗಿದೆ. ಇದಾದ ನಂತರ ಇಲ್ಲಿ 100 ಮೀಟರ್ಸ್ ಒಳಗಡೆ ಮೊದಲು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. 100 ಮೀಟರ್ ಕನ್ಸ್ಟ್ರಕ್ಷನ್ ಒಳಗೆ ಮಾಡೋದು ಅಲ್ಲದೆ ಲೆಟರ್ ಕೊಟ್ಟ ಮೇಲೆ ಅದೇ ಬಾಂಗ್ಲಾದೇಶ ಪಾಕಿಸ್ತಾನದವರು ಏನು ಒಳಗಡೆ ನುಗ್ತಾ ಇರ್ತಾರೆ, ಟೆರರಿಸ್ಟ್ಗಳು ಪಾಕಿಸ್ತಾನದ ಮೂಲಕ ನುಗ್ತಾ ಇರ್ತಾರೆ, ಅಥವಾ ಬಾಂಗ್ಲಾದೇಶದಿಂದ ಇನ್ಫಿಲ್ಟ್ರೇಟರ್ಸ್ ಬರ್ತಿರ್ತಾರೆ, ಪಾಕಿಸ್ತಾನದಿಂದ ಟೆರರಿಸ್ಟ್ಗಳು ನುಗ್ತಾ ಇರ್ತಾರೆ, ಅಥವಾ ಯುದ್ಧ ನಡೀತಾ ಇರೋದು, ಆ ಮಾದರಿಯಲ್ಲಿ ಪೊಲೀಸರನ್ನಿಟ್ಟು ಈ ವರ್ಕ್ ಕಂಪ್ಲೀಟ್ ಮಾಡ್ಯಾರ. ಹಾಗಾಗಿ ಇದು ಯಾವುದೇ ರೀತಿಯಾದಂಥ ಹಳೆಯ ಒಂದು ಮಸೀದಿ ದರ್ಗಾದ ಮುಂದೆ ಮಾಡ್ಬೇಕಂತಂದರೆ ಎಲ್ಲರಿಗೂ ಯಾರಿಗೆ ಅವರು ಕೈಕಾಲು ಮುಗಿದ್ರು ಸಹಿತ ಇದು ಆಗಲ್ಲ. ಆದರೆ ಇದು ಹಿಂದೂ ದೇವಸ್ಥಾನ ಇದೆ, ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರ ಪರವಾಗಿದೆ, ಅದಕ್ಕೆ ಸಂಪೂರ್ಣವಾದಂಥ ಪೊಲೀಸ್ ಫೋರ್ಸನ್ನು ಹಚ್ಚಿ ಇಲ್ಲಿ ಮಾಡಿದ್ದಾರೆ. ಇಲ್ಲಿನ ಕಾರ್ಪೊರೇಷನ್ದವರು ಘನಘೋರವಾದಂಥ ತಪ್ಪು ಮಾಡ್ಯಾರ. ಯಾಕಂದರೆ ದುಡ್ಡು ಕಾರ್ಪೊರೇಷನ್ ಅದು. ಈ ದುಡ್ಡು ಕಾರ್ಪೊರೇಷನ್ನದಿದ್ದು ಸಹಿತ ಇದರದ ಕಾನೂನು ಮತ್ತು ಇದು ಶುರು ಆದಮೇಲೆ ಲೆಟರ್ ಕೊಟ್ಟಾರ, ಇಲ್ಲಿ ಬಂದ್ ಮಾಡಬೇಕು, ಇದು ಸರಿಯಲ್ಲ ಅಂಥೇಳಿ. ಅದರ ಮತಾಂಧ ಶಕ್ತಿಗಳ ಒತ್ತಡಕ್ಕೆ ಮಣಿದು ಇಲ್ಲಿ ಈ ಒಂದು ಇಷ್ಟೊಂದು ಪುರಾತನವಾದಂಥ ದೇವಸ್ಥಾನ ಇದೆ. ಅದಾಗ್ಯೂ ಸಹಿತ ಇಲ್ಲಿ 100 ಮೀಟರ್ದಲ್ಲಿ ರಸ್ತೆ ಮಾಡಿದ್ದಾರೆ ಮತ್ತು ಹೊಂಡ ಇಲ್ಲ ಅನ್ನುವಂಥದ್ದು 23 ಲೆಟರ್ ಅದು ನಮ್ಮ ಹತ್ರ ಇದೆ. ಈಗ ಕಮಿಷನರು ತೋರಿಸಿದರು, ಆದರೆ ಅದರ ಸ್ಪಷ್ಟವಾಗಿ ಬರೆದಿದ್ದಾರೆ 100 ಮೀಟರ್ ಇದು ಆ ದೇವಸ್ಥಾನದ 100 ಮೀಟರ್ದಲ್ಲಿ ಅಂತೂ ಏನು ಕೆಲಸ ಮಾಡೋಂಗಿಲ್ಲ ಅಂತ. ಮತ್ತು ಬಾಂಬೆ ಗೆಜೆಟಿಯರ್ದಿಂದ ಹಿಡ್ಕೊಂಡು ಎಲ್ಲದರಾಗೂ ಸಹಿತ ಇಲ್ಲಿ ಒಂದು ಪುಷ್ಕರಣಿ ಇದೆ ಅನ್ನುವಂಥದ್ದು ನಮೂದಾಗಿದೆ. ನಾನು ರಾಜ್ಯದ ಆರ್ಕಿಯಾಲಜಿಕಲ್ ಅಧಿಕಾರಿಗಳಿಗೂ ಮಾತನಾಡಿದಾಗ ಇಲ್ಲ, ಅಲ್ಲೇ ಊರಲ್ಲಿ ಅವರು ತಪ್ಪಾಗಿದೆ ಅನ್ನುವಂಥದ್ದನ್ನು ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಏನು ರಾಜ್ಯದಲ್ಲಿ ತುಷ್ಟೀಕರಣ, ಕಾಂಗ್ರೆಸ್ ಪಾರ್ಟಿಯ ತುಷ್ಟೀಕರಣ ಇದೆ. ಯಾಕಂದ್ರೆ ಮೇಲಿನಿಂದನೂ ಅದೇ ನಡೀತಾ ಇದೆ, ತುಷ್ಟೀಕರಣದ ಪರಾಕಾಷ್ಠೆ. ಇಲ್ಲಿ ಬಹುಸಂಖ್ಯಾತ ಜನರ ಭಾವನೆಗಳಿಗೆ ಗಾಳಿಗೆ ತೂರಿ ಕಾರ್ಪೊರೇಷನ್ನದ ಇಲ್ಲಿನ ಅಧಿಕಾರಿಗಳ ತಪ್ಪಿನಿಂದಾಗಿ ಸ್ಯಾಂಕ್ಷನ್ ಕೊಟ್ಟಾರ. ಮತ್ತು ಆರ್ಕಿಯಾಲಜಿಕಲ್ ಅವರು ಅಳಿಲಿಕ್ಕೆ ಬಂದಾಗ ಪೊಲೀಸರು ಕೊಡಬೇಕಾದಂಥ
ಪ್ರೊಟೆಕ್ಷನ್ನು ಕೊಡಲಿಕ್ಕೆ ನಿರಾಕರಿಸಿದ್ದಾರೆ ಅನ್ನುವಂಥದ್ದು ನನಗೆ ಬಂದಿರುವಂಥ ಮಾಹಿತಿ. ಇದು ಭಾಳ ತಪ್ಪು ಮಾಡಿದ್ದಾರೆ. ಇದರಲ್ಲಿ ನಾವು ಪ್ರತಿಭಟನೆಯನ್ನಂತೂ ನಮ್ಮ ಪಾರ್ಟಿಯಿಂದ ಉಳಿದ ಸಂಘಟನೆ ವತಿಯಿಂದ ಮಾಡೇ ಮಾಡ್ತಾರೆ. ಇದು ಕಂಟಿನ್ಯೂ ಆಗ್ತದೆ ಮತ್ತು ಇದರ ಜೊತೆಗೆ ಕಾನೂನಿನ ಹೋರಾಟವನ್ನು ಸಹಿತ ನಾವು ತೀವ್ರವಾಗಿ ಮುಂದುವರಿಸ್ತೀವಿ. ಯಾರು ತಪ್ಪು ಮಾಡ್ಯಾರೋ ಅವರಿಗೆ ಇದರಲ್ಲಿ ಮುಂದಿನ ದಿವಸದಲ್ಲಿ ಕೋರ್ಟ್ನಿಂದ ಅವರ ಮೇಲೆ ತಕ್ಕ ಶಿಕ್ಷೆ ಆಗ್ತದೆ, ತಕ್ಕ ಪರಿಣಾಮವನ್ನು ಅವರು ಎದುರಿಸಬೇಕಾಗ್ತದೆ ಅನ್ನೋಂಥ ಎಚ್ಚರಿಕೆಯನ್ನು ನಾನು ಕೊಡ್ತೇನೆ.